ಕಾರ್ ಶೆಡ್ನ ಒಳಗೆ ಸುಡುತ್ತಿದ್ದ ಬಿಸಿಲಿನ ತಾಪದಲ್ಲಿ ಮಂಚದ ಮೇಲೆ ಮಲಗಿದ್ದ ಗಿರಿಯಪ್ಪನವರು ಸೆಕೆಯಿಂದ ಬೆವರುತ್ತಿದ್ದರು. ಮನದಲ್ಲಿ ನೋವು ತುಂಬಿಕೊಂಡು ಆಕಾಶದ ಕಡೆಗೆ ನೋಡುತ್ತಾ ತನ್ನ ಹೆಂಡತಿಯನ್ನು ನೆನಪಿಸಿಕೊಳ್ಳುತ್ತಿದ್ದರು. ಸಮಯ ರಾತ್ರಿ 1 ಗಂಟೆ ಆಗಿತ್ತು. ಅವರಿಗೆ ನಿದ್ದೆ ಬಂದಿರಲಿಲ್ಲ. ನಿದ್ದೆ ಆದರೂ ಹೇಗೆ ಬರುತ್ತೆ? ಒಂದು ತುತ್ತು ಅನ್ನ ತಿಂದಿರಲಿಲ್ಲ. ಈಗಂತೂ ಅವರಿಗೆ ಹೊಟ್ಟೆ ತುಂಬ ಹಸಿಯಲಾರಂಭಿಸಿತು. ಹಸಿವು ತಾಳಲಾರದೆ ಗಿರಿಯಪ್ಪನವರು ಮೆಲ್ಲಗೆ ಅಡುಗೆ ಮನೆಗೆ ಹೋದರು. ತಿನ್ನಲು ಏನಾದರೂ ಊಟ ಇದೆಯಾ ಎಂದು ನೋಡಿದರು. ಆದರೆ ಅಡುಗೆಯ ಪಾತ್ರೆಗಳಲ್ಲಿ ಏನೂ ಉಳಿದಿರಲಿಲ್ಲ. ಹೋಗಲಿ, ಒಂದು ಹಣ್ಣನ್ನಾದರೂ ತಿನ್ನೋಣ ಎಂಬ ಆಸೆಯಿಂದ ಫ್ರಿಡ್ಜ್ ಓಪನ್ ಮಾಡಿ ನೋಡಿದಾಗ ಒಂದು ಹಣ್ಣು ಕೂಡ ಇರಲಿಲ್ಲ. ನಿನ್ನೆ ಮಗ ಕೆಜಿಗಟ್ಟಲೆ ಹಣ್ಣುಗಳನ್ನು ತಂದಿಟ್ಟಿದ್ದ. ಆದರೆ ಈಗ ಒಂದು ಕಾಣುತ್ತಿರಲಿಲ್ಲ. ನೋವು ತುಂಬಿದ ಮನಸ್ಸಿನಿಂದ ಗಿರಿಯಪ್ಪನವರು ಕೊನೆಗೆ ಒಂದು ಗ್ಲಾಸ್ ನೀರನ್ನು ಕುಡಿದು ಮತ್ತೆ ಹೋಗಿ ಮಲಗಿದರು. ಒಂದು ಕಡೆ ತುಂಬ ವಿಪರೀತವಾದ ಆಶಕೆ, ಮತ್ತೊಂದು ಕಡೆ ಹಸಿವಿನ ದಾಹ. ಇವೆರಡರಿಂದ ಅವರಿಗೆ ನಿದ್ದೆ ಬಾರದೆ ಎಷ್ಟೊತ್ತಿಗೆ ಬೆಳಗಾಗುತ್ತೋ ಎಂದು ಕಣ್ಣು ಬಿಟ್ಟು ಕಾಯುತ್ತಿದ್ದರು. ನನ್ನ ಸೊಸೆ ನನಗೆ ತಿನ್ನಲು ಏನಾದರೂ ಕೊಡುತ್ತಾಳೋ, ಯಾವಾಗ ಕೊಡುತ್ತಾಳೋ ಎಂದು ಕಾಯುತ್ತಿದ್ದರು. ಗಿರಿಯಪ್ಪನವರ ಕೊಠಡಿಯಲ್ಲಿ ಫ್ಯಾನ್ ಕೂಡ ಇರಲಿಲ್ಲ. ಒಂದು ಕಿಟಕಿಯೂ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಅವರು ಕಾರ್ ಶೆಡ್ನ ಡೋರ್ ಓಪನ್ ಮಾಡಿ ಕಬ್ಬಿಣದ ಮಂಚದ ಮೇಲೆ ಒಂದು ಚಾಪೆ ಹಾಕಿ ಒಂದು ತಲೆದಿಂಬಿಟ್ಟುಕೊಂಡು ಮಲಗುತ್ತಿದ್ದರು. ಇನ್ನೊಂದು ಕಡೆ ಅವರ ಮಗ ಮತ್ತು ಸೊಸೆ ತಮ್ಮ ಕೋಣೆಯಲ್ಲಿ AC ಕೂಲರ್ ಆನ್ ಮಾಡಿಕೊಂಡು ಹಾಯಾಗಿ ಮಲಗುತ್ತಿದ್ದರು. ನಿನ್ನೆ ರಾತ್ರಿ ಅವರ ಮಗ ರಮೇಶ್ ಮತ್ತು ಆಶಾ ಇಬ್ಬರು ಸಂಬಂಧಿಕರ ಮದುವೆಗೆ ಹೋಗಿದ್ದರು. ಅವರು ಅಲ್ಲಿಂದಲೇ ಊಟ ಮಾಡಿಕೊಂಡು ಮನೆಗೆ ಬಂದು ತಲುಪಿದ್ದರು. ಇತ್ತ ಗಿರಿಯಪ್ಪನವರಿಗೆ ಸೊಸೆ ಬೆಳಗ್ಗೆ ಮಾಡಿದ 2 ರೊಟ್ಟಿಯನ್ನು ಒಂದು ಬಾಕ್ಸ್ನಲ್ಲಿ ಇಟ್ಟಿದ್ದಳು. ಅದಕ್ಕೆ ಸ್ವಲ್ಪ ಚಟ್ನಿ ಪುಡಿಯನ್ನು ಹಾಕಿಕೊಂಡು ತಿನ್ನಿ ಎಂದು ಹೇಳಿ ಹೋಗಿದ್ದಳು. ಈ ರೀತಿ ಗಿರಿಯಪ್ಪನವರಿಗೆ ಆಗಾಗ ನಡೆಯುತ್ತಲೇ ಇರುತ್ತದೆ. ಅವರ ಸೊಸೆ ಆಶಾ ರಾತ್ರಿಯ ರೊಟ್ಟಿಯನ್ನು ಗಿರಿಯಪ್ಪನವರಿಗೆ ತಿನ್ನಲು ಕೊಡುತ್ತಿದ್ದಳು. ಈಗ ಗಿರಿಯಪ್ಪನವರಿಗೆ ಇದು ಕೂಡ ರೂಢಿಯಾಗಿ ಹೋಗಿತ್ತು. ಆದರೆ ಸೊಸೆ ಹೇಳಿದರೆ ಗಿರಿಯಪ್ಪನವರು ಮರು ಮಾತನಾಡದೆ ಒಪ್ಪಿಕೊಳ್ಳುತ್ತಿದ್ದರು. ಇನ್ನು ಮಗ ಮತ್ತು ಸೊಸೆ ರಾತ್ರಿ ಮದುವೆಗೆ ಹೋಗಿದ್ದರು. ರಾತ್ರಿ ಯಾವಾಗ ಗಿರಿಯಪ್ಪನವರಿಗೆ ಹಸಿವಾಯಿತೋ ಅವರು ಊಟ ಮಾಡಲು ಅಡುಗೆ ಕೋಣೆಗೆ ಹೋದರು. ಆದರೆ ರೊಟ್ಟಿಯನ್ನು ತೆಗೆದುಕೊಳ್ಳಲು ಅವರು ಬಾಕ್ಸನ್ನು ಓಪನ್ ಮಾಡಿದಾಗ ರೊಟ್ಟಿ ಹಾಳಾಗಿ ವಾಸನೆ ಬರುತ್ತಿತ್ತು. ಆದರೆ ಅವರಿಗೆ ಹೇಳಲಾರದ ಹಸಿವೆಯಾಗಿತ್ತು. ಅವರು ಆ ಕಡೆ ಈ ಕಡೆ ಕಣ್ಣು ಹಾಯಿಸಿದರು. ಆದರೆ ಅವರಿಗೆ ತಿನ್ನಲು ಏನೂ ಸಿಗಲಿಲ್ಲ. ರಾತ್ರಿ ಸುಮಾರು 11 ಗಂಟೆಗೆ ಮಗ ಸೊಸೆ ಮದುವೆ ಮುಗಿಸಿಕೊಂಡು ಮನೆಗೆ ಬಂದರು. ಆದರೆ ಈಗ ನಾನು ಊಟ ಮಾಡಿಲ್ಲ, ರೊಟ್ಟಿ ಹಾಳಾಗಿದೆ, ನನಗೆ ಬೇರೆ ಅಡುಗೆ ಮಾಡಿಕೊಡು ಎಂದು ಆಶಾಳ ಬಳಿ ಕೇಳಲು ಗಿರಿಯಪ್ಪನವರಿಗೆ ಧೈರ್ಯ ಬರುತ್ತಿರಲಿಲ್ಲ. ಆದ್ದರಿಂದ ಅವರು ಸುಮ್ಮನೆ ತಮ್ಮ ಜಾಗಕ್ಕೆ ಹೋಗಿ ಮಲಗಿದರು. ರಾತ್ರಿ ಸಮಯ ಕಳೆಯುತ್ತಿದ್ದಂತೆ ರಾಜಣ್ಣನವರ ಹಸಿವು ಹೆಚ್ಚಾಗತೊಡಗಿತು. ಅವರು ಹಸುವಿನಿಂದ ನರಳುತ್ತಾ ನಿದ್ದೆಗೆ ಜಾರಿದರು. ಬೆಳಗಾಗುತ್ತಿದ್ದಂತೆ ಹೊರಗಡೆ ತರಕಾರಿ ಮಾರುವವನ ಕೂಗಿನ ಶಬ್ದಕ್ಕೆ ಕಣ್ಣು ತೆರೆದರು. ಮಂಚದ ಮೇಲಿಂದ ಎದ್ದು ನೋಡಿದಾಗ ಅವರ ಸೊಸೆ ತರಕಾರಿಗಳನ್ನು ತೆಗೆದುಕೊಂಡು ಅಡುಗೆ ಮಾಡುತ್ತಿರುವ ಘಮ ಪರಿಮಳ ಗಿರಿಯಪ್ಪನವರ ಹಸಿವೆಯನ್ನು ಇನ್ನೂ ಹೆಚ್ಚು ಮಾಡಿತು. ಅವರ ಬಾಯಲ್ಲಿ ನೀರು ಹರಿಯುವಂತೆ ಮಾಡಿದ್ದು, ಈಗಲಾದರೂ ಸ್ವಲ್ಪ ಸಮಯದ ನಂತರ ನಾನು ಊಟ ಮಾಡಬಹುದು ಎಂದು ಅವರು ಮನಸ್ಸಿನಲ್ಲಿ ಖುಷಿಪಟ್ಟರು. ಹಸಿವಿನ ಬಗ್ಗೆ ಯೋಚನೆ ಮಾಡುತ್ತಾ ಮಲಗಿದ್ದ ಗಿರಿಯಪ್ಪನವರಿಗೆ ಸೊಸೆ ಬಂದು ಜೋರಾಗಿ ಮಾತನಾಡಿದ್ದನ್ನು ಕೇಳಿ ನಡುಗಿ ಹೋದರು. ನಿಮಗೆ ಏಳಲು ಇಷ್ಟು ತಡವೇಕೆ? ಯಾರಾದರೂ ಇಷ್ಟು ಹೊತ್ತಿನವರೆಗೆ ಮಲಗುತ್ತಾರೆಯೇ ಎಂದು ಸೊಸೆ ಜೋರಾದ ಧ್ವನಿಯಲ್ಲಿ ಕೇಳಿದಳು. ಗಿರಿಯಪ್ಪನವರು ಎದ್ದು ನೋಡಿದಾಗ ಸೊಸೆ ಕೈಯಲ್ಲಿ ಬಿಸಿ ಚಹಾದ ಲೋಟವನ್ನು ನೋಡಿದರು. ಆಶಾ ಹೇಳಿದಳು, ಈ ಟೀಯನ್ನು ಬೇಗ ಕುಡಿದು ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡಲು ಬೇಗ ಬನ್ನಿ. 1 ವಾರದ ಬಟ್ಟೆಗಳು ರಾಶಿಯಾಗಿ ಬಿದ್ದಿವೆ. ಅವುಗಳನ್ನು ಒಗೆದು ಒಣಹಾಕಿ. ಮೊದಲು ಈ ಕೊತ್ತಂಬರಿ ಕಟ್ಟನ್ನು ಕ್ಲೀನ್ ಮಾಡಿ ಕೊಟ್ಟು ಹೋಗಿ. ಸ್ವಲ್ಪ ಬೇಗ ಕೆಲಸವನ್ನೆಲ್ಲ ಮುಗಿಸಿ. ಬಟ್ಟೆ ಒಗೆಯುತ್ತಾ ಸುಮ್ಮನೆ ಅಲ್ಲೇ ಕಾಲಹರಣ ಮಾಡಬೇಡಿ. ಇಂದು ನನ್ನ ಮನೆಗೆ ನನ್ನ ತಂದೆ ತಾಯಿ ಜೊತೆ ನನ್ನ ತಂಗಿ ಚಿಕ್ಕಮ್ಮ ಎಲ್ಲರೂ ಬರುತ್ತಿದ್ದಾರೆ. ಅದಕ್ಕೆ ನಾನು ಅಡುಗೆ ಮಾಡುತ್ತಿದ್ದೇನೆ. ಅವರು ಬರುವುದಕ್ಕೂ ಮೊದಲು ಎಲ್ಲ ಕೆಲಸ ಮುಗಿದು ಹೋಗಿರಬೇಕು. ನಾನು ನಿಮಗೆ ಒಂದೊಂದಾಗಿ ಹೇಳುತ್ತೇನೆ, ನೀವು ಅದನ್ನು ಬೇಗ ಮುಗಿಸಿಕೊಡಿ ಎಂದು ಹೇಳಿದಳು. ಆದರೆ ಗಿರಿಯಪ್ಪ ತಿನ್ನಲು ಏನೂ ಸಿಗದೆ ಬಳಲುತ್ತಿದ್ದರಿಂದ ಸೊಸೆಯ ಮುಂದೆ ಅವಳ ಮಾತುಗಳನ್ನು ಕೇಳಿ ತುಟಿಕ್ ಪಿಟಿಕ್ ಎನ್ನಲಾಗಲಿಲ್ಲ. ಟೀ ಕುಡಿದು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು. ಬಕೆಟ್ನಲ್ಲಿದ್ದ ಬಟ್ಟೆಯನ್ನೆಲ್ಲ ಒಗೆಯಲು ಶುರು ಮಾಡಿದರು. ಅವರ ವಯಸ್ಸು ಮುಪ್ಪಿಗೆ ತಲುಪಿದ್ದರಿಂದ ಅವರು ತುಂಬ ಸೊರಗಿ ಹೋಗಿದ್ದರು. ಅವರಿಗೆ ಇಷ್ಟೆಲ್ಲ ಕೆಲಸ ಮಾಡಲು ಶಕ್ತಿ ಇರಲಿಲ್ಲ. ಆದರೆ ಅವರು ಈಗ ಅಸಹಾಯಕರಾಗಿದ್ದರು. ಎಲ್ಲ ಕೆಲಸವನ್ನು ಮುಗಿಸಲೇಬೇಕಿತ್ತು. ರಾಜಣ್ಣನವರು ಹೇಗೋ ಕಷ್ಟಪಟ್ಟು ಎಲ್ಲ ಕೆಲಸಗಳನ್ನು ಮುಗಿಸಿ ಸೊಸೆಯ ಬಳಿ ಬಂದು ಭಯದಿಂದಲೇ ನಾನು ಈಗ ಎಲ್ಲ ಕೆಲಸವನ್ನು ಮುಗಿಸಿದ್ದೇನೆ. ಈಗ ನನಗೆ ತುಂಬ ಹಸಿವಾಗುತ್ತಿದೆ.
ರಾತ್ರಿಯೂ ಕೂಡ ನಾನು ಏನೂ ತಿಂದಿಲ್ಲ. ನೀನು ಬಾಕ್ಸಲ್ಲಿ ಇಟ್ಟು ಹೋಗಿದ್ದ ರೊಟ್ಟಿ ಹಾಳಾಗಿ ಹೋಗಿತ್ತು. ಆದ್ದರಿಂದ ನಾನು ಆ ರೊಟ್ಟಿಯನ್ನು ತಿನ್ನಲು ಆಗಲಿಲ್ಲ. ಇದನ್ನು ಕೇಳಿದ ಆಶಾ, ಅಯ್ಯೋ ದೇವರೇ, ನಿಮ್ಮ ಮಾತಿನ ಅರ್ಥ ಏನು? ನಾನು ನಿಮಗೆ ಹಾಳಾದ ರೊಟ್ಟಿಯನ್ನು ಕೊಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಾ? ದೇವರೇ, ನನ್ನ ಮೇಲೆ ಇವರು ಇದೊಂದು ಆರೋಪ ಹೊರಿಸುವುದು ಮಾತ್ರ ಬಾಕಿ ಇತ್ತು ಅಂತ ಕಾಣುತ್ತೆ. ಎಷ್ಟು ದೊಡ್ಡ ಸುಳ್ಳು ಹೇಳುತ್ತಿದ್ದೀರಾ? ಹೀಗೆ ನಿಮಗೆ ನನ್ನ ಮೇಲೆ ಅಪವಾದ ಹೊರಿಸಲು ನಾಚಿಕೆಯಾಗುವುದಿಲ್ಲವೇ? ನಾನು ಹೇಳುವ ಒಂದು ಮಾತನ್ನು ಗಮನವಿಟ್ಟು ಕೇಳಿ. ಎಲ್ಲಿಯವರೆಗೆ ನನ್ನ ತವರು ಮನೆಯವರು ಬಂದು ಊಟ ಮಾಡಿ ಹೋಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ನಿಮಗೆ ಏನನ್ನು ತಿನ್ನಲು ಕೊಡಲು ಸಾಧ್ಯವಿಲ್ಲ. ಒಂದು ವೇಳೆ ಅಡುಗೆ ಏನಾದರೂ ಕಡಿಮೆಯಾದರೆ ಏನು ಮಾಡಲಿ? ಅವರೆಲ್ಲ ಊಟ ಮಾಡಿದ ಮೇಲೆ ಉಳಿದರೆ ಆಗ ನಿಮಗೆ ನಾನು ಊಟ ತಂದು ಕೊಡುತ್ತೇನೆ. ಈಗ ಈ ಒಂದು ಬಾಳೆಹಣ್ಣನ್ನು ತೆಗೆದುಕೊಳ್ಳಿ. ಇದನ್ನು ತಿಂದು ನೀವು ನಿಮ್ಮ ರೂಮಿನಲ್ಲಿಯೇ ಇರಿ. ನನ್ನ ತವರು ಮನೆಯವರು ಬಂದು ಹೋಗುವವರೆಗೂ ರೂಮಿನಿಂದ ಹೊರಗೆ ಬರಬೇಡಿ. ಇಲ್ಲಿ ಆ ಕಡೆ ಈ ಕಡೆ ಸುತ್ತಾಡುವ ನಿಮ್ಮ ಅವಶ್ಯಕತೆ ಏನೂ ಇಲ್ಲ. ಹಾಗೆ ನಿಮ್ಮ ಕುಡಿಯಲು ನೀರೇನಾದರೂ ಬೇಕಾದರೆ ಈಗಲೇ ತೆಗೆದುಕೊಂಡು ಹೋಗಿ ಇಟ್ಟುಕೊಳ್ಳಿ. ಅದನ್ನು ಕೇಳುವ ನೆಪದಲ್ಲಿ ನೀವು ಆಗಾಗ ಬರುವ ಯೋಚನೆ ಮಾಡಬೇಡಿ ಎಂದು ಹೇಳಿದಾಗ ಗಿರಿಯಪ್ಪನವರ ಮನಸ್ಸಿನಲ್ಲಿ ಸೊಸೆಯ ಮುಖಕ್ಕೆ ಹೊಡೆದ ಹಾಗೆ ಮಾತನಾಡಬೇಕು ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಮಗ ಮನೆಗೆ ಬರುತ್ತಿದ್ದಂತೆ ಸೊಸೆ ದೊಡ್ಡ ಜಗಳ ರಂಪಾಟವನ್ನೇ ಮಾಡುತ್ತಾಳೆ ಎಂದು ಯೋಚಿಸಿ ಸುಮ್ಮನಾಗುತ್ತಿದ್ದರು. ಮಗ ಕೂಡ ನನ್ನ ವಿಷಯಕ್ಕೆ ಜಗಳವಾದಾಗೆಲ್ಲ ವೃದ್ಧಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಎಂದು ನನಗೆ ಜೋರು ಮಾಡುತ್ತಾನೆ. ಗಿರಿಯಪ್ಪನವರು ಯಾವಾಗ ಮಗನ ಮದುವೆ ಮಾಡಿದರೋ ಆಗಿನಿಂದ ತನ್ನ ವಯಸ್ಸಾದ ತಂದೆಯ ಕಷ್ಟ ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಯಾವಾಗಲೂ ಹೆಂಡತಿಯ ಮಾತುಗಳನ್ನು ಕೇಳುತ್ತಿದ್ದ. ಆದ್ದರಿಂದ ಗಿರಿಯಪ್ಪನವರು ಏನನ್ನು ಮಾತನಾಡದೆ ಒಂದು ಬಾಟಲ್ನಲ್ಲಿ ನೀರನ್ನು ತೆಗೆದುಕೊಂಡು ತಮ್ಮ ರೂಮಿಗೆ ಹೋಗಿ ಕುಳಿತು ಯೋಚಿಸುತ್ತಿದ್ದರು. ನಾನು ನನ್ನ ಹೆಂಡತಿ ಎಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತು ಎಷ್ಟೆಲ್ಲ ದೇವರಲ್ಲಿ ಬೇಡಿಕೊಂಡ ಮೇಲೆ ಆನಂತರ ನಮಗೆ ನಮ್ಮ ಮಗ ರಮೇಶ್ ಹುಟ್ಟಿದನು. ಗಂಡು ಮಗ ಆಶ್ರಯವಾಗಿರುತ್ತಾನೆ ಎಂದು ಯೋಚಿಸಿದೆವು. ನಾವು ಚೆನ್ನಾಗಿ ಮಕ್ಕಳ ಪಾಲನೆ ಪೋಷಣೆ ಮಾಡುತ್ತೇವೆ. ಆದರೆ ಅವನಿಗೆ ತನ್ನ ಹೆಂಡತಿಯನ್ನು ಬಿಟ್ಟು ಬೇರೇನೂ ಈಗ ಕಾಣಿಸುವುದಿಲ್ಲ. ಅಥವಾ ಅವನಿಗೆ ತನ್ನ ಹೆಂಡತಿಯ ಮಾತುಗಳನ್ನು ಬಿಟ್ಟರೆ ಬೇರೆ ಯಾರ ಮಾತು ಕೇಳಿಸುವುದು ಇಲ್ಲ. ಅವನು ಸ್ವಲ್ಪ ಟೈಮನ್ನು ನನಗಾಗಿ ಮೀಸಲಿಟ್ಟು, ಅಪ್ಪ, ನಿಮ್ಮ ಆರೋಗ್ಯ ಹೇಗಿದೆ? ಟೈಮಿಗೆ ಸರಿಯಾಗಿ ಊಟ ಮಾಡುತ್ತಿದ್ದೀರಾ ಇಲ್ಲವೋ ಎಂದು ನನ್ನ ಬಳಿ ಎಂದೂ ಕೇಳಲಿಲ್ಲ. ಬದಲಿಗೆ ಅವನ ಬಾಯಿಂದ ಎಂಥ ಮಾತುಗಳು ಬರುತ್ತಿದ್ದವೆಂದರೆ ಅವನು ನನಗೆ ಬೆಂಕಿಯನ್ನು ಉಗುಳುತ್ತಿದ್ದ. ಮಗ ಸೊಸೆ ಇಬ್ಬರು ನನ್ನ ಜೊತೆ ಮಾತನಾಡುತ್ತಿದ್ದಾರೆ ಎಂದರೆ ಅವರು ನನ್ನನ್ನು ತಿಂದು ಬಿಡುತ್ತಾರೆ ಎನ್ನುವಂತೆ ಭಾಸವಾಗುತ್ತಿತ್ತು. ಅವರಿಗಾಗಿ ನಾನು ಏನೇನೆಲ್ಲ ಮಾಡಿದೆ, ಎಲ್ಲವನ್ನು ನನ್ನ ಮಗನಿಗಾಗಿ ಮಾಡಿದೆ. ಮುಂಚೆ ನನ್ನ ಬಳಿ ಏನೂ ಇರಲಿಲ್ಲ. ಕೇವಲ ಒಂದೇ ಒಂದು ಪುಟ್ಟ ದಿನಸಿ ಅಂಗಡಿ ಇತ್ತು. ನಾನು ಅದರಲ್ಲಿ ಚೆನ್ನಾಗಿ ದುಡಿದು ನನ್ನ ಮಗ ಚಿಕ್ಕವನಿದ್ದಾಗಲೇ ಯೋಚನೆ ಮಾಡಿದ್ದೆ. ಮುಂದೆ ಇವನನ್ನು ಒಬ್ಬ ದೊಡ್ಡ ಅಂಗಡಿಯ ಮಾಲೀಕನನ್ನಾಗಿ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೆ. ಅವನು ಹುಟ್ಟಿದ ನಂತರ ನಾನು ಇನ್ನೂ ಹೆಚ್ಚು ಕಷ್ಟಪಟ್ಟು ದುಡಿದೆ. ಸತತವಾಗಿ 12 ವರ್ಷಗಳ ಪರಿಶ್ರಮದ ನಂತರ ನಾನು ನನ್ನ ಚಿಕ್ಕ ದಿನಸಿ ಅಂಗಡಿಯನ್ನು ದೊಡ್ಡ ಮಾಲಾಗಿ ಪರಿವರ್ತನೆ ಮಾಡಿದೆ. ಅವನಿಗಾಗಿ ಸೈಟ್ ತೆಗೆದುಕೊಂಡು ಮನೆಯನ್ನು ಕೂಡ ಕಟ್ಟಿಸಿದೆ ಮತ್ತು ಬಿಸ್ನೆಸ್ನ ಎಲ್ಲ ವ್ಯಾಪಾರದ ಎಲ್ಲ ಕಲೆಗಳನ್ನು ಕೂಡ ಅವನಿಗೆ ತಿಳಿಸಿಕೊಟ್ಟೆ. ಇವತ್ತು ಈ ಕಾರಣದಿಂದಾಗಿಯೇ ರಮೇಶ್ ಒಬ್ಬ ದೊಡ್ಡ ಮಾಲ್ನ ಓನರ್ ಆಗಿದ್ದಾನೆ. ಇದಾದ ಮೇಲೆ ಅವನಿಗೆ ಅವನು ಪ್ರೀತಿಸಿದ ಹುಡುಗಿಯೊಂದಿಗೆ ಮದುವೆಯನ್ನು ಕೂಡ ಮಾಡಿಸಿದೆ. ಮನೆಗೆ ಸೊಸೆಯನ್ನು ತುಂಬಿಸಿಕೊಂಡೆ. ಎಲ್ಲವೂ ಸುಂದರವಾಗಿಯೇ ನಡೆಯುತ್ತಿತ್ತು. ರಮೇಶ್ ಮದುವೆಯಾದ 6-7 ವರ್ಷಕ್ಕೆ ನನ್ನ ಹೆಂಡತಿ ಭಾಗ್ಯ ಸ್ತನ ಕ್ಯಾನ್ಸರ್ಗೆ ಒಳಗಾದಳು. ಅವಳಿಗೆ ಒಂದು ಎದೆಯನ್ನು ಕೂಡ ತೆಗೆಸಲಾಯಿತು. ಆದರೂ ಕೂಡ ಅವಳು ಚೇತರಿಸಿಕೊಳ್ಳಲಿಲ್ಲ. ನಾವು ಎಷ್ಟೇ ಪ್ರಯತ್ನಪಟ್ಟರೂ ಹೆಂಡತಿ ಭಾಗ್ಯಳನ್ನು ಉಳಿಸಿಕೊಳ್ಳಲು ಆಗಲಿಲ್ಲ. ಎಲ್ಲಿಯವರೆಗೆ ನನ್ನ ಹೆಂಡತಿ ನನ್ನ ಜೊತೆ ಇದ್ದಳು ಅಲ್ಲಿಯವರೆಗೆ ನಾನು ಈ ಮನೆಯ ಯಜಮಾನನಾಗಿದ್ದೆ. ಎಲ್ಲ ಜವಾಬ್ದಾರಿಗಳು ನನ್ನ ಕೈಯಲ್ಲಿದ್ದವು. ಮಗ ಸೊಸೆ ಇಬ್ಬರು ನನಗೆ ತುಂಬ ಮರ್ಯಾದೆ ನೀಡುತ್ತಿದ್ದರು. ಊಟ ತಿಂಡಿಗೆ ಯಾವುದೇ ತೊಂದರೆ ಇರಲಿಲ್ಲ. ನನ್ನ ಹೆಂಡತಿ ಎಲ್ಲವನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ನಾನು ಅಂಗಡಿಯನ್ನು ನೋಡಿಕೊಳ್ಳುತ್ತಿದ್ದೆ ಮತ್ತು ನನ್ನ ಹೆಂಡತಿ ನನ್ನ ಸೊಸೆಯ ಜೊತೆಗೆ ಮನೆಯ ಎಲ್ಲ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಳು. ಆದರೂ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋದ ಮೇಲೆ ನನ್ನ ಪ್ರಪಂಚವೇ ಹೊರಟು ಹೋದಂತಾಗಿದೆ. ಆಗಿನಿಂದ ನಾನು ಮಗ ಸೊಸೆಗೆ ಭಾರವಾಗಿದ್ದೇನೆ. ದಿನಗಳು ಕಳೆದಂತೆ ಮಗನು ನನ್ನ ಮಾಲನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡು ಸೊಸೆಯು ಇಡೀ ಮನೆಯನ್ನು ಆಕ್ರಮಿಸಿಕೊಂಡಳು ಮತ್ತು ನನಗೆ ಒಂದೇ ಒಂದು ರೂಮನ್ನು ಸಹ ಕೊಡಲಿಲ್ಲ. ನಾನು ಈಗ ಒಂದು ಜೀವನ ಕಳೆಯುತ್ತಿದ್ದೇನೆ. ಅದು ಹೇಗೆಂದರೆ ನನ್ನ ಮನೆಯಲ್ಲಿ ನಾನು ಎಲ್ಲಿಯೂ ಓಡಾಡುವ ಹಾಗಿಲ್ಲ. ಕೆಲವು ದಿನಗಳ ಮಟ್ಟಿಗೆ ನನ್ನ ಆರೋಗ್ಯ ಹಾಳಾದಾಗ ಮಗ ನನ್ನ ಬಳಿ ಬಂದು, ಅಂಗಡಿಯಲ್ಲಿ ನೀವು ಕುಳಿತುಕೊಳ್ಳುವುದು ಬೇಡ, ನಿಮಗೀಗ ವಯಸ್ಸಾಗಿದೆ, ನಿಮಗೆ ಆರೋಗ್ಯ ಬೇರೆ ಸರಿಯಿಲ್ಲ,
ಒಂದು ವೇಳೆ ನಿಮಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮ್ಮನ್ನು ಯಾರು ನೋಡಿಕೊಳ್ಳುತ್ತಾರೆ? ಈಗ ಅಂಗಡಿಗೆ ನಿಮ್ಮ ಅವಶ್ಯಕತೆ ಇಲ್ಲ. ಈ ಮಾಲನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಇಷ್ಟು ಹೇಳಿ ಅವನು ತನ್ನ ಹಕ್ಕನ್ನು ಚಲಾಯಿಸಿದನು. ನನ್ನ ಬಳಿ ಹಣವಿದ್ದಿದ್ದರೆ ನಾನು ಹೊರಗಡೆಯಿಂದ ಏನಾದರೂ ತಂದು ತಿನ್ನಬಹುದಾಗಿತ್ತು. ಆದರೆ ನನ್ನ ಮಗನು ನನಗೆ ಬಿಡಿಗಾಸು ಕೂಡ ಕೊಡುವುದಿಲ್ಲ ಮತ್ತು ಸೊಸೆ ತಿನ್ನಲು ಸಹ ಏನನ್ನೂ ಕೊಡುವುದಿಲ್ಲ. ಎಲ್ಲವನ್ನು ಮುಚ್ಚಿ ಬಚ್ಚಿಡುತ್ತಾಳೆ. ಹೀಗೆ ಯೋಚಿಸುತ್ತಾ ಕುಳಿತಿದ್ದರು. ಪತ್ನಿ ಭಾಗ್ಯ ಅವರು ಸತ್ತು 8 ವರ್ಷಗಳಾಗಿತ್ತು. ಮಗ ಸೊಸೆಯ ನಡವಳಿಕೆಗಳು ದಿನ ಕಳೆದಂತೆ ಇನ್ನೂ ಕೀಳು ಮಟ್ಟಕ್ಕೆ ಇಳಿದಿದ್ದವು. ಈಗಂತೂ ಗಿರಿಯಪ್ಪನಿಗೆ ಒಂದು ಹೊತ್ತಿನ ಊಟ ಸಿಗುವುದು ತುಂಬ ಕಷ್ಟವಾಗಿತ್ತು. ಗಿರಿಯಪ್ಪನವರ ಮಗ ಮಾಲನ್ನು ತನ್ನದಾಗಿಸಿಕೊಳ್ಳಲು ನಿಮಗೆ ವಯಸ್ಸಾಗಿದೆ, ಅಂಗಡಿಗೆ ಬರುವುದು ಬೇಡ ಎಂದು ಹೇಳಿದ. ಆದರೆ ಇತ್ತ ಸೊಸೆ ತನ್ನ ವಯಸ್ಸಾದ ಮಾವನಿಂದ ಮನೆಯ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದಳು. ಕಸ ಗುಡಿಸುವುದರಿಂದ ಹಿಡಿದು ಬಟ್ಟೆ ಒಗೆದು ಒಣಹಾಕಿ ತಂದು ಇಸ್ತ್ರಿ ಮಾಡಿ ಇಡುವವರೆಗೂ ಎಲ್ಲವನ್ನೂ ಮಾಡಿಸುತ್ತಿದ್ದಳು. ಗಿರಿಯಪ್ಪನವರು ಇದರ ಬಗ್ಗೆ ಏನಾದರೂ ಹೇಳಿದರೆ ಮನೆಯಲ್ಲಿ ದೊಡ್ಡ ಜಗಳವನ್ನೇ ಮಾಡುತ್ತಿದ್ದಳು. ಇದರ ಕಾರಣದಿಂದಾಗಿ ರಾಜಣ್ಣನವರು ಇಂದಿನವರೆಗೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರು. ಹಾಗೆ ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡಿದರು. ಇದರ ಜೊತೆಗೆ ತನ್ನ ಮಗ ಸೊಸೆ ವ್ಯವಹಾರ ದಿನ ಕಳೆದಂತೆ ಇನ್ನೂ ಕೆಳಮಟ್ಟಕ್ಕೆ ಇಳಿಯತೊಡಗಿತು. ಆದರೆ ಮಗ ಸೊಸೆಗೆ ಅವರ ಮೇಲೆ ಸ್ವಲ್ಪವೂ ಕನಿಕರ ಬರಲಿಲ್ಲ. ಈಗ ಗಿರಿಯಪ್ಪನವರಿಗೆ ವಯಸ್ಸಾಗುತ್ತಾ ಬಂದಿತ್ತು. ಹಾಗಿದ್ದ ಮೇಲೆ ಅವರು ಇಷ್ಟೊಂದು ಕೆಲಸವನ್ನು ಹೇಗೆ ಮಾಡುತ್ತಾರೆ? ಗಿರಿಯಪ್ಪನವರಿಗೆ ಒಬ್ಬ ಮೊಮ್ಮಗ ಕೂಡ ಇದ್ದಾನೆ. ಅವನು MBBS ಮಾಡಲು ರಷ್ಯಾಗೆ ತೆರಳಿದ್ದಾನೆ. ಮೊಮ್ಮಗನ ಹೆಸರು ಆಯುಷ್. ಗಿರಿಯಪ್ಪನವರು ಅವರ ಮೊಮ್ಮಗ ಚಿಕ್ಕವನಿದ್ದಾಗ ಅವನೊಂದಿಗೆ ಆಟವಾಡುತ್ತಿದ್ದರು ಮತ್ತು ಅವರ ಮೊಮ್ಮಗ ಆಯುಷ್ ಕೂಡ ತನ್ನ ಅಜ್ಜನ ಜೊತೆ ಆಟವಾಡುವುದು, ಅಜ್ಜನ ಜೊತೆ ಸೇರಿ ಊಟ ಮಾಡುವುದು, ಸಿಟಿಯೆಲ್ಲ ಸುತ್ತಾಡುವುದು ಎಲ್ಲವೂ ಇಷ್ಟ ಆಗುತ್ತಿತ್ತು. ಆಗಾಗ ತಾತ ಮೊಮ್ಮಗನನ್ನು ಪಾರ್ಕಿಗೆ ಸುತ್ತಾಡಲು ಕರೆದುಕೊಂಡು ಹೋದರೆ ಮತ್ತೊಮ್ಮೆ ಮಾರ್ಕೆಟ್ಗೆ ಕರೆದುಕೊಂಡು ಹೋಗುತ್ತಿದ್ದರು. ತಾತ ಮೊಮ್ಮಗನ ನಡುವೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ ದಿನ ರಾತ್ರಿ ತಾತ ಮೊಮ್ಮಗನಿಗೆ ಕತೆ ಹೇಳಿದರೆ ಮಾತ್ರ ಅವನು ಮಲಗುತ್ತಿದ್ದ. ಶಾಲೆಯಿಂದ ಬಂದ ಮೇಲೂ ಆಯುಷ್ ತಾತನಲ್ಲಿ ಶಾಲೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತಾತನಲ್ಲಿ ಹೇಳುತ್ತಿದ್ದ. ಅವನು ಬೆಳೆದು ದೊಡ್ಡವನಾದ ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಂದು ಅವನು ರಷ್ಯಾಗೆ ತೆರಳಿದನು. ಅವನಿಗೆ ದೊಡ್ಡ ಡಾಕ್ಟರ್ ಆಗಬೇಕೆಂಬ ಆಸೆ. ಆದ್ದರಿಂದ PUC ಮುಗಿದ ತಕ್ಷಣ ಅವನ ತಂದೆ ತಾಯಿ ಅವನನ್ನು ರಷ್ಯಾಗೆ ಕಳಿಸಿದರು. ಮತ್ತು ಯಾವಾಗ ಆಯುಷ್ ರಷ್ಯಾಗೆ ಓದಲು ಹೋದನೋ ಆವಾಗಿನಿಂದ ಗಿರಿಯಪ್ಪನವರು ಒಂಟಿಯಾದರು. ಏಕೆಂದರೆ ಮೊಮ್ಮಗ ಒಬ್ಬನೇ ಅವರೊಂದಿಗೆ ಚೆನ್ನಾಗಿ ಆಟ ಆಡಿಕೊಂಡು ಮಾತನಾಡುತ್ತಿದ್ದ. ಮೊಮ್ಮಗನೊಂದಿಗೆ ಮಾತನಾಡಿ ಗಿರಿಯಪ್ಪನವರು ತನ್ನ ಎಲ್ಲ ನೋವುಗಳನ್ನು ಮರೆಯುತ್ತಿದ್ದರು. ಆಯುಷ್ ಇಲ್ಲಿದ್ದಾಗ ತಾತನ ಊಟ, ತಿಂಡಿ, ಔಷಧಿಗಳ ಬಗ್ಗೆ ಯಾವಾಗಲೂ ವಿಚಾರಿಸಿಕೊಳ್ಳುತ್ತಿದ್ದ. ಈ ಎಲ್ಲ ಘಟನೆಗಳನ್ನು ಗಿರಿಯಪ್ಪನವರು ಮಲಗಿಕೊಂಡು ನೆನಪು ಮಾಡಿಕೊಳ್ಳುತ್ತಿದ್ದರು. ಆಗ ಹೊರಗಡೆ ಗೇಟ್ ತೆಗೆಯುತ್ತಿರುವ ಶಬ್ದ ಆಯಿತು. ಮೊಮ್ಮಗನ ಯೋಚನೆ ಮಾಡುತ್ತಿದ್ದ ಗಿರಿಯಪ್ಪನವರು ಎದ್ದು ಕಾರ್ ಶೆಡ್ಡಿನಿಂದ ಒಂದು ಸಣ್ಣ ಹೋಲ್ನಿಂದ ಯಾರು ಬಂದಿರಬಹುದು ಎಂದು ನೋಡುತ್ತಿದ್ದರು. ಆಗ ಅಲ್ಲಿ ಆಶಾ ತವರು ಮನೆಯವರು ಬಂದಿದ್ದರು. ಆದರೆ ಅವರಿಗೆ ಹೊರಗೆ ಬಂದು ಅವರನ್ನು ಮಾತನಾಡಿಸುವುದಕ್ಕಾಗಲಿ ನೋಡುವುದಕ್ಕಾಗಲಿ ಗಿರಿಯಪ್ಪನವರಿಗೆ ಅವಕಾಶವಿರಲಿಲ್ಲ. ಮನೆಯೊಳಗಿಂದ ಎಲ್ಲರೂ ಜೋರಾಗಿ ನಗುತ್ತಿರುವ ಶಬ್ದ ಕೇಳಿಸುತ್ತಿತ್ತು ಮತ್ತು ಎಲ್ಲರೂ ಚಹಾ ತಿಂಡಿಯನ್ನು ತಿನ್ನುತ್ತಾ ಮಾತನಾಡುತ್ತಾ ಕುಳಿತಿದ್ದರು. ರಾತ್ರಿಯಿಂದ ಹಸಿದಿದ್ದ ಗಿರಿಯಪ್ಪನವರು ಊಟಕ್ಕಾಗಿ ಕಾದು ಕುಳಿತಿದ್ದರು. ಯಾವಾಗ ನನ್ನ ಸೊಸೆಯ ತವರು ಮನೆಯವರ ಊಟ ಮುಗಿಯುತ್ತದೆ ಮತ್ತು ಯಾವಾಗ ನನಗೆ ಆಶಾ ಊಟ ತಂದು ಕೊಡುತ್ತಾಳೆ, ನಾನು ಯಾವಾಗ ತಿನ್ನುತ್ತೇನೆ ಎಂದು. ಆದರೆ ಮನೆಯವರು ಬಂದು 3-4 ಗಂಟೆ ಆಗಿತ್ತು. ಅವರೆಲ್ಲರಿಗಾಗಿ ಡೈನಿಂಗ್ ಟೇಬಲ್ ಮೇಲೆ ಊಟ ಬಡಿಸಿ ಅವರೆಲ್ಲರೂ ಊಟದ ರುಚಿಯನ್ನು ಹೊಗಳುತ್ತಾ ಸವಿಯತೊಡಗಿದರು. ಈ ಕಡೆ ಗಿರಿಯಪ್ಪನವರಿಗೆ ನೀರನ್ನು ಕುಡಿದು ಅವರ ಹಸಿವನ್ನು ನೀಗಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದರು. ಬೆಳಗ್ಗೆ ತಿಂದ ಒಂದು ಬಾಳೆಹಣ್ಣು ಅವರ ಹಸಿವನ್ನು ನೀಗಿಸೋದಕ್ಕೆ ಆಗಿರಲಿಲ್ಲ ಮತ್ತು ರಾತ್ರಿ ಕಾಣೆಯಾಗಿದ್ದ ಹಣ್ಣುಗಳೆಲ್ಲವೂ ಈಗ ಡೈನಿಂಗ್ ಟೇಬಲ್ ಮೇಲೆ ಇಡಲಾಗಿತ್ತು. ಅವರು ಬಾಟಲಿನಲ್ಲಿ ತಂದಿಟ್ಟುಕೊಂಡಿದ್ದ ನೀರು ಕೂಡ ಖಾಲಿಯಾಗಿತ್ತು. ಅವರು ಅಡುಗೆ ಮನೆಗೆ ಹೋಗಿ ನೀರನ್ನು ತೆಗೆದುಕೊಳ್ಳುವುದಕ್ಕೂ ಹೆದರುತ್ತಿದ್ದರು. ಯಾಕಂದರೆ ಬೆಳಗ್ಗೆ ಆಶಾ ಅದಕ್ಕೂ ಕೂಡ ವಾರ್ನಿಂಗ್ ಮಾಡಿದ್ದಳು. ಆದರೂ ಹಸಿವು ದಾಹ ತಾಳಲಾರದೆ ಅಡುಗೆ ಮನೆಗೆ ಹೋಗಿ ನೀರನ್ನು ತುಂಬಿಸಿಕೊಳ್ಳುತ್ತಿದ್ದರು. ಆಗ ಆಶಾ ತಾಯಿ ಅವರನ್ನು ನೋಡಿ, ಆಶಾ, ಮನೆಯಲ್ಲಿ ಸುಮ್ಮನೆ ಬಿದ್ದಿರುವ ನಿನ್ನ ಮಾವನಿಂದ ಏನಾದರೂ ಕೆಲಸ ಮಾಡಿಸುತ್ತೀಯೋ ಅಥವಾ ಅವರು ದಿನಪೂರ್ತಿ ಸುಮ್ಮನೆ ಕುಳಿತಿರುತ್ತಾರೋ ಎಂದು ಕೇಳಿದರು. ಇಲ್ಲ ಅಮ್ಮ, ನೀವು ಏನು ಹೇಳುತ್ತಿದ್ದೀರಿ? ಈಗ ಅವರಿಗೆ ವಯಸ್ಸಾಗಿದೆ. ಅವರಿಗೆ ನಾನು ಹೆಚ್ಚು ಕೆಲಸ ಮಾಡಿಸುತ್ತಿಲ್ಲ. ಆದರೆ ಚಿಕ್ಕ ಪುಟ್ಟ ಮನೆಯ ಕೆಲಸವನ್ನು ಅವರೇ ಮಾಡುತ್ತಾರೆ. ಅದನ್ನು ಮಾಡದಿದ್ದರೆ ನಾನು ಅವರಿಗೆ ಹೇಗೆ ಊಟ ಕೊಡಲಿ? ಹೀಗೆ ಮಾತನಾಡುತ್ತಾ ಇಬ್ಬರು ಗಿರಿಯಪ್ಪನನ್ನು ನೋಡುತ್ತಾ ನಗತೊಡಗಿದರು. ಗಿರಿಯಪ್ಪನವರು ಬೀಗತಿ ಮತ್ತು ಸೊಸೆಯ ಮಾತನ್ನು ಕೇಳಿ ಕಣ್ಣಲ್ಲಿ ನೀರು ಸುರಿಸುತ್ತಿದ್ದರು. ಅವರ ಮಾತುಗಳು ಅವರ ಮನಸ್ಸಿಗೆ ಬಾಣದಂತೆ ನಾಟಿದವು. ಈಗಲೇ ನಾನು ಅವರಿಗೆ ಹೇಳುತ್ತೇನೆ,
ನಾನು ನಿಮ್ಮ ಸಂಪಾದನೆಯ ಊಟ ಮಾಡುತ್ತಿಲ್ಲ. ಈ ದೊಡ್ಡ ಮಾಲ್, ಈ ದೊಡ್ಡ ಮನೆ ಎಲ್ಲವೂ ನನ್ನ ಸ್ವಂತ ಬಲದಿಂದ, ನಾನು ನನ್ನ ಸ್ವಂತ ದುಡಿಮೆಯಿಂದ ಕಟ್ಟಿಸಿದ್ದೇನೆ ಎಂದು ಯೋಚಿಸುತ್ತಾ ನೀರಿನ ಬಾಟಲನ್ನು ಗಿರಿಯಪ್ಪನವರು ಕೆಳಗೆ ಬಿಟ್ಟರು. ನೀರು ಅಡುಗೆ ಮನೆಯೆಲ್ಲ ಹರಡಿತು. ಬಾಟಲ್ ಬಿದ್ದ ಶಬ್ದ ಕೇಳಿ ಸೊಸೆ ಓಡಿ ಬಂದು ನೀರು ಚೆಲ್ಲಿರುವುದನ್ನು ನೋಡಿ ಜೋರಾಗಿ ಕೂಗಿಕೊಳ್ಳುತ್ತಾ, ನಿನಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನಾನು ನಿಮಗೆ ಅಡುಗೆ ಮನೆಗೆ ಬರುವುದು ಬೇಡವೆಂದು ಬೆಳಗ್ಗೆ ಹೇಳಿದ್ದೇನಲ್ಲ, ಮತ್ತೇಕೆ ನೀವು ಇಲ್ಲಿಗೆ ಬಂದಿದ್ದೀರಿ? ಇಡೀ ಅಡುಗೆ ಮನೆಯನ್ನು ನೀರಿನಿಂದ ನೆನೆಸಿದ್ದೀರಿ. ಈಗ ನೀವೇ ಇದನ್ನು ಬೇಗ ಕ್ಲೀನ್ ಮಾಡಿ ಎಂದು ಆಶಾ ಕೂಗಾಡುತ್ತಿದ್ದಾಗ ಅವಳ ಹಿಂದೆಯೇ ರಮೇಶ್ ಕೂಡ ಬಂದು ಕೂಗಾಡುತ್ತಾ, ಅಪ್ಪ, ಏನಪ್ಪ? ಆಶಾ ನಿಮಗೆ ಅಡುಗೆ ಮನೆಗೆ ಬರುವುದು ಬೇಡವೆಂದು ಹೇಳಿದ್ದಳಲ್ಲವೇ? ಮತ್ತೆ ಯಾಕೆ ನೀವು ಇಲ್ಲಿಗೆ ಬರುವುದಕ್ಕೆ ಹೋದಿರಿ? ಮನೆಯಲ್ಲಿ ನೀವು ಆ ಕಡೆ ಈ ಕಡೆ ಸುತ್ತಾಡುವ ಅವಶ್ಯಕತೆಯಾದರೂ ಏನಿದೆ? ಒಂದು ಜಾಗದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಆಗುವುದಿಲ್ಲವೇ ಎಂದನು. ನೀವು ಬಂದು ನಮ್ಮ ಎಲ್ಲ ಖುಷಿಯನ್ನು ಹಾಳು ಮಾಡಿದ್ದೀರಿ ಎಂದು ಮಗ ಸೊಸೆ ಇಬ್ಬರು ಗಿರಿಯಪ್ಪನವರಿಗೆ ಒಂದೇ ಸಮನೆ ಕೂಗಾಡುತ್ತಾ ಬೈತಿದ್ದರು. ಗಿರಿಯಪ್ಪನವರಿಗೆ ಹಸಿವಿನಿಂದ ಬಳಲುತ್ತಿರುವ ನೋವಿಗಿಂತಲೂ ತಮ್ಮ ಮಗ ತಮಗೆ ಬೈದದ್ದು ಅವರ ಕರುಳು ಕಿವುಚದಂತಾಗಿತ್ತು. ಇಂದು ಗಿರಿಯಪ್ಪನವರ ಮನಸ್ಸು ಎಲ್ಲ ರೀತಿಯಿಂದಲೂ ಹೊಡೆದು ಹೋಗಿತ್ತು. ತುಂಬಿದ ಕಣ್ಣುಗಳಿಂದ, ನಡುಗುತ್ತಿರುವ ಕೈಗಳಿಂದ ಅವರು ಅಡುಗೆ ಕೋಣೆಯನ್ನು ಸ್ವಚ್ಛ ಮಾಡಿದರು. ನಂತರ ಮತ್ತೆ ಅವರ ಜಾಗಕ್ಕೆ ತೆರಳಿದರು. ಆಶಾ ಮನೆಯವರು ಊಟ ಆದ ಮೇಲೆ ಎಲ್ಲರೂ ಹೊರಟು ಹೋದರು. ಗಿರಿಯಪ್ಪನವರು ಇಲ್ಲಿಯವರೆಗೂ ಸೊಸೆ ಏನಾದರೂ ಕೊಡಬಹುದು ಎಂದು ತಮ್ಮ ಹೊಟ್ಟೆ ಹಿಡಿದು ಕಾಯುತ್ತಿದ್ದರು. ಆದರೆ ಆಶಾ ಅಡುಗೆ ಮನೆಯನ್ನು ಬಂದ್ ಮಾಡಿ ತನ್ನ ರೂಮಿಗೆ ಹೋಗಿ ಮಲಗಿಕೊಂಡಿದ್ದಳು. ಗಿರಿಯಪ್ಪನವರು ಹಸಿವು ತಾಳಲಾರದೆ ಆಶಾಳನ್ನು ಕೂಗಿ ಕರೆದು ಹೇಳಿದರು, ಮಗಳೇ, ನನಗೆ ಏನಾದರೂ ತಿನ್ನಲು ಕೊಡು, ನನಗೆ ತುಂಬ ಹಸಿವಾಗಿದೆ ಎಂದು. ಆಗ ಸೊಸೆ ಮತ್ತು ಮಗ ಸಿಟ್ಟಿನಿಂದ ಕೂಗಾಡುತ್ತಾ ಹೇಳಿದರು, ಬಂದವರ ಮುಂದೆ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದೀರಿ. ಒಂದು ವೇಳೆ ಬಾಯಿ ಮುಚ್ಚಿಕೊಂಡು ಈ ಮನೆಯಲ್ಲಿ ಇರುವುದಾದರೆ ಇರಿ, ಇಲ್ಲವಾದರೆ ಈ ಮನೆಯಿಂದ ನೀವು ಎಲ್ಲಿಗಾದರೂ ಹೊರಟು ಹೋಗಿ. ನಮಗೆ ನಿಮ್ಮಿಂದ ಯಾವ ಅವಶ್ಯಕತೆ ಕೂಡ ಇಲ್ಲ ಎಂದ ಮಗನ ಮಾತುಗಳನ್ನು ಕೇಳಿ ಗಿರಿಯಪ್ಪನವರು ಇನ್ನೂ ಕುಗ್ಗಿ ಹೋದರು. ಅವರಿಗೆ ಈಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕೆಂದು ತೋಚಲಿಲ್ಲ. ಹೇ ಭಗವಂತ, ನನ್ನನ್ನು ಏಕೆ ಇಲ್ಲಿ ಇನ್ನೂ ಬಿಟ್ಟಿದ್ದೀಯಾ? ನನ್ನಿಂದ ಇನ್ನೂ ಇಲ್ಲಿ ಯಾವ ಕಾರ್ಯವಾಗಬೇಕಾಗಿದೆ? ನನ್ನನ್ನು ನಿನ್ನ ಬಳಿ ಬೇಗ ಕರೆಸಿಕೋ ಎಂದು ಕಣ್ಣೀರಿಟ್ಟರು. ಆದರೆ ಈಗ ಮಗ ಹೇಳಿದ ಮಾತುಗಳ ಅಪಮಾನವನ್ನು ಅವರಿಂದ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕುಳಿತಲ್ಲಿ ಅವರಿಗೆ ಏನೋ ಒಂದು ನೆನಪಾಯಿತು. ಅವರ ಹಳೆಯ ಪೆಟ್ಟಿಗೆಯನ್ನು ಓಪನ್ ಮಾಡಿದರು. ಆ ಪೆಟ್ಟಿಗೆಯಲ್ಲಿ ಸ್ವಲ್ಪ ಹಣ ಇಟ್ಟಿದ್ದರು. ಆ ಹಣವನ್ನು ತಮ್ಮ ಜೇಬಿನಲ್ಲಿ ಇಟ್ಟುಕೊಂಡರು. ಮನದಲ್ಲಿ ಆತ್ಮವಿಶ್ವಾಸ ಇಟ್ಟುಕೊಂಡು ಮನೆಯಿಂದ ಹೊರಗೆ ಬಂದರು. ಮಗ ಸೊಸೆ ಇಬ್ಬರು ಅವರು ಹೊರಗೆ ಹೋಗುತ್ತಿರುವುದನ್ನು ನೋಡುತ್ತಿದ್ದರು. ಆದರೆ ಇಬ್ಬರಲ್ಲಿ ಯಾರೊಬ್ಬರೂ ಬಂದು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಲಿಲ್ಲ. ಗಿರಿಯಪ್ಪನವರ ಜೇಬಿನಲ್ಲಿ 500 ರೂಪಾಯಿಗಳು ಇದ್ದವು. ಈ 500 ರೂಪಾಯಿಗಳು ಏನು ಮಾಡಬಹುದು ಎಂದು ನಡೆಯುತ್ತಾ ಅವರು ಯೋಚಿಸುತ್ತಿದ್ದರು. ಅವರಿಗೆ ಹಸಿವು ಜೋರಾಗಿತ್ತು. ಮನೆಯಿಂದ ಹೊರಗೆ ಬಂದವರೇ ಸೀದಾ ಒಂದು ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದರು. ನಂತರ ಊಟಕ್ಕೆ 70 ರೂಪಾಯಿ ದುಡ್ಡು ಕೊಟ್ಟು ತಮ್ಮ ಹಸಿವನ್ನು ನೀಗಿಸಿಕೊಂಡು ಅಲ್ಲಿಂದ ಹೊರಟರು. ಮೊದಲಿನಿಂದಲೂ ಗಿರಿಯಪ್ಪನವರು ಒಬ್ಬ ಸಫಲ ವ್ಯಾಪಾರಿಯಾಗಿದ್ದರು. ಅವರಿಗೆ ಈಗ ವಯಸ್ಸೇನೋ ಆಗಿತ್ತು. ಆದರೆ ಈಗಲೂ ಅವರ ಬುದ್ಧಿ ತುಂಬ ಚುರುಕಾಗಿತ್ತು. ಇನ್ನು ಅವರ ಬಳಿ ಉಳಿದಿದ್ದ 430 ರೂಪಾಯಿಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಯೋಚಿಸಿದರು. ನಾನು ಈ ದುಡ್ಡನ್ನು ಉಪಯೋಗಿಸಿಕೊಂಡು ಏನಾದರೂ ವ್ಯಾಪಾರ ಮಾಡಬಹುದು ಮತ್ತು ಇದರಿಂದ ನಾನು ಬದುಕಬಹುದು ಎಂದು ತುಂಬ ಯೋಚನೆ ಮಾಡಿ ನಂತರ ಅವರು ಆ ಹಣದಿಂದ ಕೆಲವೊಂದು ಬಿಸ್ಕೆಟ್ ಹಾಗೂ ಚಿಪ್ಸ್ ಪ್ಯಾಕ್ಗಳನ್ನು ಖರೀದಿ ಮಾಡಿದರು ಮತ್ತು ಏರ್ಪೋರ್ಟ್ನ ಹೊರಗೆ ಬಂದು ಹೋಗುವ ಪ್ರಯಾಣಿಕರಿಗೆ ಮಾರಲು ನಿಂತುಕೊಂಡರು. ತುಂಬ ಹೊತ್ತಿನ ಹೊರಗೆ ಯಾರೂ ಅವುಗಳನ್ನು ಖರೀದಿ ಮಾಡಲು ಮುಂದೆ ಬರಲಿಲ್ಲ. ಬಿಸಿಲಲ್ಲಿ ನಿಂತು ನಿಂತು ಅವರು ಬೆವರಿನಿಂದ ಬಳಲುತ್ತಿದ್ದರು. ಆದರೂ ಅವರು ಹಠ ಛಲ ಬಿಡಲಿಲ್ಲ. ಅದರ ಮೇಲೆ ನಂಬಿಕೆ ಇಟ್ಟು ಕಾದು ಕುಳಿತರು. ನಿಧಾನವಾಗಿ ಅವರ ಚಿಪ್ಸ್ ಪ್ಯಾಕೆಟ್ ಹಾಗೂ ಬಿಸ್ಕೆಟ್ ಪ್ಯಾಕ್ಗಳು ಒಂದೊಂದಾಗಿ ಮಾರಾಟವಾದವು. ಸಂಜೆಯಾಗುವವರೆಗೆ ಎಲ್ಲ ಪ್ಯಾಕೆಟ್ಗಳು ಖಾಲಿಯಾಗಿ ಮತ್ತು ಅವರು ಹಾಕಿದ್ದ ಬಂಡವಾಳಕ್ಕಿಂತ 200 ರೂಪಾಯಿಗಳ ಲಾಭ ಕೂಡ ಬಂದಿತ್ತು. ಈಗ ರಾತ್ರಿ ಆಗುತ್ತಾ ಬಂದಿತ್ತು. ಮನೆಗೆ ಬರುವಾಗ ದಾರಿ ಮಧ್ಯದ ಒಂದು ಹೋಟೆಲ್ನಲ್ಲಿ ಊಟ ಮಾಡಿದರು. ಏಕೆಂದರೆ ಅವರ ಸೊಸೆ ಊಟ ನೀಡುವುದಿಲ್ಲವೆಂದು ಅವರಿಗೆ ಗೊತ್ತಿತ್ತು. ಆದ್ದರಿಂದ ಊಟ ಮಾಡಿ ಅವರು ಮನೆಗೆ ಮರಳಿದರು. ಈಗ ಪ್ರತಿದಿನ ಗಿರಿಯಪ್ಪನವರು ಇದೇ ರೀತಿ ಮಾಡತೊಡಗಿದರು. ಅವರಿಗೆ ಎಷ್ಟು ವಯಸ್ಸಾಗಿದ್ದರೂ ಶ್ರಮ ಪಡುವುದರಲ್ಲಿ ಅವರಿಗೆ ತುಂಬ ಆಸಕ್ತಿ ಇತ್ತು. ಪ್ರತಿದಿನ ಬೆಳಗ್ಗೆ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಚಿಪ್ಸ್ ಮತ್ತು ಬಿಸ್ಕೆಟ್ ಪ್ಯಾಕ್ಗಳನ್ನು ಮಾರಾಟ ಮಾಡಲು ಏರ್ಪೋರ್ಟ್ನ ಹೊರಗೆ ಬಂದು ನಿಂತುಕೊಳ್ಳುತ್ತಿದ್ದರು. ಹೇಗಿದ್ದರೂ ಮಗ ಸೊಸೆ ಅವರ ಜೊತೆ ಮಾತನಾಡಲು ಕೂಡ ಇಷ್ಟಪಡುತ್ತಿರಲಿಲ್ಲ. ಆದ್ದರಿಂದ ಅವರು ಈ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತೀರಿ ಎಂದು ಅವರನ್ನು ಯಾರೂ ಕೇಳಲಿಲ್ಲ. ಈಗ ಗಿರಿಯಪ್ಪನವರ ಬಳಿ ಖರ್ಚಿಗೆ ಸ್ವಲ್ಪ ಹಣ ಕೂಡಿತ್ತು. ಈಗ ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಮತ್ತು ಲಾಭದ ಹಣವನ್ನೆಲ್ಲ ಉಳಿಸುತ್ತಿದ್ದರು.
ಈಗ ಸಣ್ಣ ಪುಟ್ಟ ವಿಷಯಕ್ಕಾಗಿ ತನ್ನ ಮಗ ಮತ್ತು ಸೊಸೆಯ ಮುಂದೆ ಕೈ ಚಾಚುತ್ತಿರಲಿಲ್ಲ. ಹೀಗೆ ಇವರ ವ್ಯಾಪಾರ 10 ತಿಂಗಳ ಕಾಲ ನಡೆಯುತ್ತಾ ತೊಡಗಿತು. ಇದೀಗ ಗಿರಿಯಪ್ಪನವರ ಮೊಮ್ಮಗನ ಆಯುಷ್ನ ಓದು ಸಹ ಮುಗಿದಿತ್ತು. ಈಗ ಅವನು ಅಪ್ಪ ಅಮ್ಮ ತಾತನಿಗೆ ಸರ್ಪ್ರೈಸ್ ನೀಡಲು ಇಂಡಿಯಾಗೆ ಬರುತ್ತಿದ್ದನು. ಆಯುಷ್ ವಿಮಾನದಲ್ಲಿ ಕುಳಿತುಕೊಂಡು ಮನದಲ್ಲಿ ಯೋಚಿಸುತ್ತಿದ್ದ. ಅಪ್ಪ ಅಮ್ಮನಿಗೆ ಹೇಳದೇನೆ ಭಾರತಕ್ಕೆ ಬರುತ್ತಿದ್ದೇನೆ. ಅವರು ನನ್ನನ್ನು ನೋಡಿದರೆ ಎಷ್ಟೊಂದು ಖುಷಿ ಪಡಬಹುದು. ಇನ್ನು ತಾತನಂತೂ ನನ್ನನ್ನು ತಬ್ಬಿಕೊಂಡು ಮುದ್ದಾಡಿ ಬಿಡುತ್ತಾರೆ. ನಾನು ಅಂದು ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದು ಗೊತ್ತಾದ ತಕ್ಷಣ ತಾತನ ಕಣ್ಣಿನಲ್ಲಿ ಕಣ್ಣೀರು ಬಂದಿತ್ತು. ಆದರೆ ಇಂದು ಆಕಸ್ಮಿಕವಾಗಿ ನನ್ನನ್ನು ಅವರ ಕಣ್ಣಿನಿಂದ ನೋಡಿದರೆ ಅವರ ಖುಷಿಗೆ ಪಾರವೇ ಇರುವುದಿಲ್ಲ ಎಂದುಕೊಳ್ಳುತ್ತಿದ್ದ. ಅದರಂತೆ ಏರ್ಪೋರ್ಟ್ನಿಂದ ಆಯುಷ್ ತನ್ನ ಲಗೇಜ್ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೊರಬರುತ್ತಿದ್ದಂತೆ ಹೊರಗಡೆ ಗೇಟಿನ ಪಕ್ಕದಲ್ಲಿ ಅವರ ತಾತ ಗಿರಿಯಪ್ಪನವರು ತುಂಬ ಬಿಸ್ಕೆಟ್ ಮತ್ತು ಚಿಪ್ಸ್ ಪ್ಯಾಕ್ಗಳನ್ನು ಹಿಡಿದುಕೊಂಡು ನಿಂತಿರುವುದನ್ನು ನೋಡಿದನು. ಅವರು ಬಿಸಿಲಿನಿಂದ ಬೆವರುತ್ತಾ ಒಂದು ಟವಲ್ನಿಂದ ಅವರ ಮುಖವನ್ನು ಒರೆಸಿಕೊಳ್ಳುತ್ತಿದ್ದರು. ಆಯುಷ್ನ ಕಣ್ಣುಗಳು ಅವರ ತಾತನ ಕಡೆ ತಿರುಗಿದವು. ಅರೆ, ಇವರು ನನ್ನ ತಾತನ ಹಾಗೆ ಕಾಣುತ್ತಿದ್ದಾರಲ್ಲ. ಆದರೆ ಇವರು ಇಲ್ಲಿ ಏಕೆ ಬರುತ್ತಾರೆ? ನಾನು ಅವರಿಗೆ ಇಂದು ಬರುತ್ತೇನೆ ಎಂದು ಹೇಳಿಲ್ಲ. ಅವರು ನನ್ನ ತಾತನೋ ಇಲ್ಲ ಬೇರೆ ಯಾರೋ ಎಂದು ಹತ್ತಿರಕ್ಕೆ ಹೋಗಿ ನೋಡೋಣ ಎಂದು ತಾತನ ಬಳಿ ಹೋದ. ಆಗ ಅವನ ಕಣ್ಣುಗಳು ಬಿಟ್ಟ ಹಾಗೆ ತಾತನನ್ನು ನೋಡುತ್ತಿದ್ದವು. ಏಕೆಂದರೆ ಅವರು ನಿಜವಾಗಲೂ ಅವನ ತಾತ ಆಗಿದ್ದರು. ಅವರ ತಾತ ಹೋಗಿ ಬರುವ ಪ್ರಯಾಣಿಕರನ್ನು ಕೂಗಿ ಕರೆದು ಅವರಿಗೆ ಚಿಪ್ಸ್ ಮತ್ತು ಬಿಸ್ಕೆಟ್ ಪ್ಯಾಕ್ಗಳನ್ನು ಖರೀದಿಸುವಂತೆ ಕೇಳಿಕೊಳ್ಳುತ್ತಿದ್ದರು. ಆಯುಷ್ ಅವರ ಹತ್ತಿರ ಹೋಗುತ್ತಿದ್ದಂತೆ ಅವನ ಕಡೆ ನೋಡದೆ ಗಿರಿಯಪ್ಪನವರು, ಮಗ, ಈ ಬಿಸ್ಕೆಟ್ ಪ್ಯಾಕನ್ನು ಖರೀದಿ ಮಾಡು, ಕೇವಲ 10 ರೂಪಾಯಿ ಮಾತ್ರ. ನಿನಗೆ ಎಷ್ಟು ಬೇಕು ಹೇಳು ಎಂದು ಕೇಳಿದರು. ಅವರು ಹೇಳಿದ ಆ ಕ್ಷಣವೇ ಆಯುಷ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿದವು. ದುಃಖದ ಧ್ವನಿಯಲ್ಲಿ ಆಯುಷ್ ಹೇಳಿದನು, ನನಗೆ ನಿಮ್ಮ ಬಿಸ್ಕೆಟ್ ಬೇಡ, ನನಗೆ ನನ್ನ ತಾತ ಮಾತ್ರ ಸಾಕು ಎನ್ನುತ್ತಿದ್ದಂತೆ ಮೊಮ್ಮಗನ ಧ್ವನಿಯನ್ನು ಕೇಳಿದ ಗಿರಿಯಪ್ಪನವರು ತಲೆ ಎತ್ತಿ ನೋಡಿದಾಗ ಎದುರಿಗೆ ತಮ್ಮ ನೆಚ್ಚಿನ ಮೊಮ್ಮಗ ಆಯುಷ್ ನಿಂತಿದ್ದನು. ತಾತ ಮೊಮ್ಮಗ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ದುಃಖದಿ ಜೋರಾಗಿ ಅಳತೊಡಗಿದರು. ಆಯುಷ್ ತನ್ನ ತಾತನ ಕಡೆ ದೃಷ್ಟಿ ಹಾಯಿಸಿದಾಗ ತಾತ ಮೊದಲಿಗಿಂತಲೂ ಹೆಚ್ಚು ಸೊರಗಿದ್ದರು. ಅವರ ಮುಖವನ್ನು ನೋಡಿದಾಗ ನೋವಿನಿಂದ ಸೊರಗಿರುವ ಹಾಗೆ ಕಾಣಿಸುತ್ತಿತ್ತು. ಆಯುಷ್ ನೊಂದ ಮನಸ್ಸಿನಿಂದಲೇ ಕೇಳಿದನು, ತಾತ, ನೀವು ಈ ಸ್ಥಿತಿಯಲ್ಲಿ ಇಲ್ಲೇಕೆ ಈ ಪ್ಯಾಕ್ಗಳನ್ನು ಮಾರಾಟ ಮಾಡುತ್ತಿದ್ದೀರಿ? ಈ ವಯಸ್ಸಿನಲ್ಲಿ ನೀವು ಮನೆಯಲ್ಲಿದ್ದು ರೆಸ್ಟ್ ತೆಗೆದುಕೊಳ್ಳಬೇಕು. ಈಗ ನೀವು ಈ ಪ್ಯಾಕೆಟ್ಗಳನ್ನು ಮಾರುವಂತಹ ಅವಶ್ಯಕತೆಯಾದರೂ ಏನಿದೆ? ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರು ನಿಮಗೆ ಇದೆಲ್ಲವನ್ನು ಮಾಡಲು ಹೇಗೆ ಬಿಟ್ಟರು? ಅವರು ಇದೆಲ್ಲವನ್ನು ಮಾಡುವುದು ಬೇಡ ಎಂದು ಹೇಳಲಿಲ್ಲವೇ? ನೋಡಿ, ಎಷ್ಟೊಂದು ಸುಡು ಬಿಸಿಲು ಇದೆ. ನೀವಂತೂ ಬೆವರಿನಿಂದ ನೆಂದು ಹೋಗಿದ್ದೀರಿ. ಒಂದು ವೇಳೆ ನಿಮಗೆ ಏನಾದರೂ ಆದರೆ ನಾನು ಏನು ಮಾಡಬೇಕು? ನಾನು ಅಜ್ಜಿಯನಂತೂ ಕಳೆದುಕೊಂಡಿದ್ದೇನೆ. ಈಗ ನೀವು ಈ ಸುಡು ಬಿಸಿಲಿನಲ್ಲಿ ಒಣಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ಗತಿ ಏನು ಎಂದಾಗ ತುಂಬ ದಿನಗಳ ನಂತರ ಪ್ರೀತಿಯ ಮೊಮ್ಮಗನ ಮಾತುಗಳನ್ನು ಕೇಳಿದ ಗಿರಿಯಪ್ಪನವರು ಮೊಮ್ಮಗನ ಬಳಿ ತನ್ನ ಮೇಲೆ ನಡೆಯುತ್ತಿರುವ ಅನಾಚಾರಗಳ ಬಗ್ಗೆ ಮೊಮ್ಮಗನಿಗೆ ಎಲ್ಲವನ್ನು ತಿಳಿಸಿದರು. ಇದೆಲ್ಲವನ್ನು ಕೇಳಿಸಿಕೊಂಡ ಆಯುಷ್ಗೆ ತಲೆ ಸುತ್ತಿ ಬಂದಂತಾಯಿತು. ಇಲ್ಲಿಯವರೆಗೆ ಅಪ್ಪ ಅಮ್ಮ ಇಬ್ಬರನ್ನು ನಾನು ದೇವರೆಂದೇ ಭಾವಿಸಿದ್ದೆ. ಆದರೆ ಅವರು ಇಷ್ಟೊಂದು ದೊಡ್ಡ ಕೃತ್ಯ ಮಾಡಲು ಹೇಗೆ ಸಾಧ್ಯ ಎಂದು ಒಂದು ಕ್ಷಣ ಹಾಗೆ ನಿಂತುಬಿಟ್ಟ. ಮನುಷ್ಯ ರೂಪದ ರಾಕ್ಷಸರು ಇದ್ದಾರೆ ಎಂದು ಕೇಳಿದ್ದೆ, ಆದರೆ ನೋಡಿರಲಿಲ್ಲ. ಈಗ ಆಯುಷ್ ಒಂದು ನಿರ್ಧಾರ ಮಾಡಿದ್ದ. ಯಾರು ತನ್ನ ತಾತನನ್ನು ಪ್ರಾಣಿಗಿಂತ ಕೀಳಾಗಿ ನೋಡಿ ನಡೆಸಿಕೊಂಡರೋ ಅವರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಎಲ್ಲದಕ್ಕೂ ಮೊದಲು ಆಯುಷ್ ತಾತನಿಗೆ ಒಂದು ಒಳ್ಳೆಯ ಹೋಟೆಲ್ನಲ್ಲಿ ಊಟ ಮಾಡಿಸಿದನು. ಮತ್ತೊಂದು ದೊಡ್ಡ ಹೋಟೆಲ್ನಲ್ಲಿ ತಾತನಿಗೆ ಒಂದು ರೂಮನ್ನು ಬುಕ್ ಮಾಡಿದ. ತಾತನಿಗೆ ಏನು ಅಗತ್ಯವಿತ್ತೋ ಅದೆಲ್ಲವನ್ನು ಅವರ ಬಳಿ ತಂದಿಟ್ಟ. ಸ್ವಲ್ಪ ಹೊತ್ತು ಅವರ ಬಳಿ ಸಮಯವನ್ನು ಕಳೆದ ಮತ್ತು ಹೇಳಿದ, ನೀವು ಇಲ್ಲಿ ಇದ್ದು ಆರಾಮಾಗಿ ರೆಸ್ಟ್ ತೆಗೆದುಕೊಳ್ಳಿ. ನಾನು ಆಗಾಗ ಬಂದು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ನಿಮಗೆ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಲು ವೇಟರ್ಗೆ ಹೇಳಿರುತ್ತೇನೆ. ಅವರು ನಿಮ್ಮ ರೂಮಿಗೆ ಸಮಯಕ್ಕೆ ಸರಿಯಾಗಿ ಊಟವನ್ನು ತಂದುಕೊಡುತ್ತಾನೆ. ನೀವು ಹೊರಗೆ ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ಆಯುಷ್ ಮನೆಗೆ ಬಂದು ತಲುಪುತ್ತಿದ್ದಂತೆ ತನ್ನ ಮುಂದೆ ನಿಂತಿದ್ದ ಮಗನನ್ನು ನೋಡಿ ಅವನ ಅಮ್ಮ ತುಂಬ ಖುಷಿಪಟ್ಟಳು ಮತ್ತು ಹೇಳಿದಳು, ಮಗನೇ, ನೀನು ಇಂಡಿಯಾಗೆ ಮರಳಿ ಬರುತ್ತೀಯಾ ಎಂದು ನಮಗೆ ಮೊದಲೇ ಏಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ದರೆ ನಾವೆಲ್ಲರೂ ನಿನ್ನ ಒಳ್ಳೆಯ ರೀತಿಯ ವೆಲ್ಕಮ್ ಮಾಡುತ್ತಿದ್ದೆವು. ಆಗ ಆಯುಷ್ ತನ್ನ ಅಮ್ಮನ ಕಣ್ಣುಗಳಲ್ಲಿ ಕಣ್ಣಿಟ್ಟು ಗಂಭೀರವಾಗಿ ಹೇಳಿದನು, ಒಂದು ವೇಳೆ ನಾನು ಮೊದಲೇ ನಿಮಗೆ ಎಲ್ಲ ಹೇಳಿದ್ದರೆ ನಾನು ಅದನ್ನೆಲ್ಲ ಹೇಗೆ ನೋಡುತ್ತಿದ್ದೆ? ಅದನ್ನು ನಾನು ಇಂದು ನನ್ನ ಕಣ್ಣಾರೆ ನೋಡಿದೆ. ಆ ಮಾತನ್ನು ಆಶಾ ತಲೆಗೆ ಹಾಕಿಕೊಳ್ಳಲಿಲ್ಲ. ಆಗ ಅವಳು ತನ್ನ ಗಂಡನಿಗೆ ಕೂಗಿ ಹೇಳಿದಳು, ಇಲ್ಲಿ ಬಂದು ನೋಡಿ, ನಮ್ಮ ಮಗ ಬಂದಿದ್ದಾನೆ. ಈ 5 ವರ್ಷಗಳಲ್ಲಿ ಎಷ್ಟು ದೊಡ್ಡವನಾಗಿದ್ದಾನೆ ಮತ್ತು ಎಷ್ಟು ಬದಲಾಗಿದ್ದಾನೆ ಎಂದು ಮಗನನ್ನು ತಬ್ಬಿಕೊಂಡಳು. ಆಗ ಆಯುಷ್ನ ಅಮ್ಮನ ಕೈಗಳನ್ನು ಹಿಂದಕ್ಕೆ ತಳ್ಳಿದನು ಮತ್ತು ಹೇಳಿದನು,
ಅಮ್ಮ, ಮೊದಲು ನನಗೆ ಹೇಳು, ತಾತ ಎಲ್ಲಿದ್ದಾರೆ? ಅವರು ಮನೆಯಲ್ಲಿ ಏಕೆ ಕಾಣಿಸುತ್ತಿಲ್ಲ ಎಂದು ತಾತನನ್ನು ನೋಡುವವನಂತೆ ಅವರ ರೂಮಿಗೆ ಹೋದ. ಆದರೆ ಆ ರೂಮಿನಲ್ಲಿ ತಾತ ವಾಸಿಸುತ್ತಿದ್ದ ಲಕ್ಷಣಗಳೇ ಕಾಣಿಸಲಿಲ್ಲ. ಆ ರೂಮಿನಲ್ಲಿ ಕೆಲವು ವಸ್ತುಗಳನ್ನು ಇಟ್ಟು ಜೋಡಿಸಲಾಗಿತ್ತು. ಮತ್ತೆ ಅಮ್ಮನನ್ನು ಕರೆದು, ಅಮ್ಮ, ತಾತ ಎಲ್ಲಿದ್ದಾರೆ? ತಾತನ ರೂಮಿನಲ್ಲಿ ಇದೇನಿದು? ಮನೆಯ ವಸ್ತುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದೀಯಾ? ಅವರು ಎಲ್ಲಿ ಉಳಿದುಕೊಂಡಿದ್ದಾರೆ ಎಂದು ಮತ್ತೆ ಕೇಳಿದ. ಮತ್ತು ಬೇಕಂತಲೇ ತಾತನನ್ನು ನೋಡಿಲ್ಲದವನಂತೆ ನಾಟಕ ಮಾಡುತ್ತಿದ್ದ. ಆಗ ಆಶಾ ಅವನ ಹಿಂದೆಯೇ ಬಂದು ಮತ್ತು ನಗುತ್ತಾ ಹೇಳಿದಳು, ಆಯುಷ್, ನಿನಗಂತೂ ಗೊತ್ತೇ ಇದೆ, ನಿನ್ನ ತಾತ ಏನೂ ಕೆಲಸ ಮಾಡುವುದಿಲ್ಲ. ಇಡೀ ದಿನ ಕುಡಿಯುತ್ತಾ ತಿನ್ನುತ್ತಾ ಇರುತ್ತಾರೆ. ಅವರಿಗೆ ರೂಮಿನಲ್ಲಿ ಇದ್ದು ಬೋರಾಗುತ್ತಿತ್ತು. ಅವರು ನನಗೆ ವಿಶಾಲವಾದ ಜಾಗ ಬೇಕು, ಗಾಳಿ ಆಡುತ್ತಿರಬೇಕು ಎಂದು ಕಾರ್ ಶೆಡ್ಡಿನಲ್ಲಿ ಒಂದು ಮಂಚವನ್ನು ಹಾಕಿಸಿಕೊಂಡು ಅಲ್ಲೇ ಅವರು ಇರುತ್ತಿದ್ದರು. ಮತ್ತೆ ಈಗ ಅವರಿಗೆ ಮನೆಯಲ್ಲಿ ಇದ್ದು ಇದ್ದು ಬೇಸರವೆನಿಸಿ ಒಮ್ಮೊಮ್ಮೆ ಹೊರಗೆ ಹೋಗಿ ತಿರುಗಾಡಿಕೊಂಡು ಬನ್ನಿ, ಇಲ್ಲವಾದರೆ ಕಾಲುಗಳು ಹಿಡಿದುಕೊಂಡಂತೆ ನೋವಾಗುತ್ತದೆ ಎಂದು ಹೇಳಿದ್ದೇನೆ. ಹಾಗಾಗಿ ಅವರು ಹೊರಗಡೆ ತಿರುಗಾಡಿ ಬರಲು ಹೋಗಿದ್ದಾರೆ ಎಂದು ಹೇಳಿದಳು. ತಾಯಿಯ ಮಾತುಗಳನ್ನು ಕೇಳಿ ಆಯುಷ್ಗೆ ಒಂದು ಕಡೆ ಕೆಟ್ಟ ಕೋಪ ಬರುತ್ತಿದ್ದರೂ ಸುಮ್ಮನಾದ. ಬೆಳಕು ಸರಿದು ಕತ್ತಲು ಆವರಿಸತೊಡಗಿತ್ತು. ಗಿರಿಯಪ್ಪನವರು ಇಲ್ಲಿಯವರೆಗೂ ಮನೆಗೆ ಬಂದು ತಲುಪಿರಲಿಲ್ಲ. ಆಗ ಆಯುಷ್ ತಂದೆಯ ಬಳಿ ಕೇಳಿದ, ತಾತ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನಿಮಗೆ ಏನಾದರೂ ಹೇಳಿದ್ದರೆ ಎಂದು ಕೇಳಿದಾಗ, ನೋಡು ಆಯುಷ್, ನಿನ್ನ ತಾತ ಒಮ್ಮೊಮ್ಮೆ ತನ್ನ ಗೆಳೆಯರ ಮನೆಗೆ ಹೋಗುತ್ತಾರೆ, ಅಲ್ಲಿಯೇ ಉಳಿದು ಬಿಡುತ್ತಾರೆ. ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ತಡವಾಗಿದೆ, ಪ್ರಯಾಣದಿಂದ ಸುಸ್ತಾಗಿರುತ್ತೀಯ, ನೀನು ಹೋಗಿ ನಿನ್ನ ರೂಮಿನಲ್ಲಿ ಮಲಗಿಕೋ ಎಂದು ಹೇಳಿದ. ಸರಿ ಎಂದು ಆಯುಷ್ ಕೂಡ ಹೋಗಿ ಆ ದಿನವೂ ರೆಸ್ಟ್ ಮಾಡಿದ. ಮಾರನೇ ದಿನ ಬೆಳಗ್ಗೆ ಆಯುಷ್ ತನ್ನ ತಾತನನ್ನು ಭೇಟಿಯಾಗಲು ಬಂದ. ಅವರ ಜೊತೆ ಕುಳಿತು ಒಟ್ಟಿಗೆ ತಿಂಡಿಯನ್ನು ಮಾಡಿದನು ಮತ್ತು ತಾತನಿಗೆ ಧೈರ್ಯ ಹೇಳುತ್ತಾ, ನೀವೇನು ಚಿಂತೆ ಮಾಡಬೇಡಿ ತಾತ, ಬೇಗ ನಾನು ಎಲ್ಲವನ್ನು ಸರಿ ಮಾಡುತ್ತೇನೆ ಎಂದು ಹೇಳಿ ತಾತನನ್ನು ಕರೆದುಕೊಂಡು ಸೀದಾ ಮನೆಗೆ ಬಂದನು. ಆಯುಷ್ ತಂದೆ ತಾಯಿ ತಾತ ಮೊಮ್ಮಗನನ್ನು ಒಟ್ಟಿಗೆ ನೋಡಿ ಬೆಚ್ಚಿ ಹೋದರು. ಆಗ ಆಶಾ ತಡವರಿಸುತ್ತಾ ಆಯುಷ್ ಬಳಿ ಕೇಳಿದಳು, ಮಗ, ನಿನಗೆ ನಿನ್ನ ತಾತ ಎಲ್ಲಿ ಸಿಕ್ಕಿದರು? ಆಗ ಆಯುಷ್ ಮುಖದಲ್ಲಿ ಸಿಟ್ಟು ಬಂದು ಅಮ್ಮನ ಕಡೆ ನೋಡಿ ಹೇಳಿದನು, ನೀವಂತೂ ನನಗೆ ತಾತ ಎಲ್ಲಿ ಹೋಗಿದ್ದಾರೆ ಎಂದು ಸರಿಯಾಗಿ ಹೇಳಲಿಲ್ಲ, ಆದರೆ ನಾನೇ ನನ್ನ ತಾತನನ್ನು ಹುಡುಕಿದೆ ಎಂದು ಹೇಳಿದಾಗ ಆಯುಷ್ ತಂದೆ ತಾಯಿ ಇಬ್ಬರು ಮುಖ ನೋಡಿಕೊಂಡು ತಪ್ಪನ್ನು ಮರೆಮಾಚಿಕೊಳ್ಳುವಂತೆ ಮುಖ ಮಾಡಿಕೊಂಡರು. ಮತ್ತೆ ಆಯುಷ್ ಹೇಳಿದ, ನಿಮ್ಮಿಬ್ಬರನ್ನು ನನ್ನ ತಂದೆ ತಾಯಿಗಳೆಂದು ಹೇಳಲು ನನಗೆ ಅಸಹ್ಯವಾಗುತ್ತಿದೆ. ನೀವೆಂಥ ಸ್ವಾರ್ಥಿಗಳು, ಸ್ವಲ್ಪನೂ ಕರುಣೆ ಇಲ್ಲದ ಜನ, ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳುತ್ತಾ ಬಂದಿದ್ದೀರಿ. ನಿಮಗೆ ಗೊತ್ತಾ, ನಿನ್ನೆ ನಾನು ಏರ್ಪೋರ್ಟಿಂದ ಹೊರಗಡೆ ಬಂದಾಗ ತಾತ ಅಲ್ಲಿ ಚಿಪ್ಸ್ ಮತ್ತು ಬಿಸ್ಕೆಟ್ ಪ್ಯಾಕ್ಗಳನ್ನು ಮಾರುತ್ತಿದ್ದರು. ನಾನು ತಾತನನ್ನು ಅಲ್ಲಿ ನೋಡಿಲ್ಲದಿದ್ದರೆ ನನಗೆ ನಿಮ್ಮ ಒಳಮುಖ ಗೊತ್ತಾಗುತ್ತಿರಲಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳು ಸಹನೆಯುಳ್ಳವರು ಎಂದು ಹೇಳಲಾಗುತ್ತದೆ. ಆದರೆ ನೀವು ಒಂದು ಹೆಣ್ಣಾಗಿ ನಿಮ್ಮ ತಂದೆ ಸಮಾನರಾದ ಇವರ ಜೊತೆ ಆ ರೀತಿ ನಡೆದುಕೊಳ್ಳಲು ಮನಸ್ಸಾದರೂ ಹೇಗೆ ಬಂತು ಅಮ್ಮ? ಅಪ್ಪ, ನೀವಂತೂ ನಿಮ್ಮ ತಂದೆಯನ್ನು ಈ ರೀತಿ ಗೋಳಾಡಿಕೊಂಡಿರಲ್ಲ. ನಿಮಗೆ ನಿಜವಾಗಿ ಒಳ್ಳೆಯದಾಗುತ್ತದೆಯೇ? ನೀವು ಒಬ್ಬ ಮಗನಾಗಿ ನಿಮಗೆ ವಯಸ್ಸಾದ ತಂದೆಯ ಕಷ್ಟ ಏನು ಎಂದು ಗೊತ್ತಾಗಲಿಲ್ಲವಾ? ನಾಳೆ ನಾನು ನಿಮಗೆ ಇದೇ ರೀತಿ ಮಾಡಿದರೆ ಆಗ ನಿಮಗೆ ತಿಳಿಯುತ್ತದೆಯೇನೋ. ಮತ್ತೆ ಈ ದೊಡ್ಡ ಮನೆ, ಈ ದೊಡ್ಡ ಮಾಲ್, ಇವೆಲ್ಲವೂ ನನ್ನ ತಾತ ಸಂಪಾದನೆ ಮಾಡಿ ಬೆವರು ಸುರಿಸಿ ದುಡಿದ ಸಂಪತ್ತು. ಅದನ್ನು ನೀವು ತಾತನಿಂದ ಕಿತ್ತುಕೊಂಡು ಇದ್ದೀರಲ್ಲ, ಇದೆಲ್ಲ ನಿಮ್ಮ ತಂದೆಯದ್ದು ಅಂತ ನಿಮಗೆ ಅರ್ಥ ಆಗಲಿಲ್ವಾ? ಅಷ್ಟು ಬೇಗ ಅದನ್ನೆಲ್ಲ ಮರೆತು ಬಿಟ್ಟಿರಾ? ವಯಸ್ಸಾಗಿರೋ ಈ ಜೀವಕ್ಕೆ ರಾತ್ರಿ ಹಲಸಿದ ರೊಟ್ಟಿ ತಿನ್ನೋಕೆ ಕೊಡ್ತೀರಲ್ಲ, ನೀವು ಬಿಸಿ ಊಟ ತಿನ್ನುವಾಗ ಅದು ನೆನಪಿಗೆ ಬರಲಿಲ್ಲವಾ? ನೀವು ರೂಮಿನಲ್ಲಿ AC ಹಾಕಿಕೊಂಡು ಹಾಯಾಗಿ ನಿದ್ದೆ ಮಾಡುತ್ತೀರಿ, ಆದರೆ ತಾತನನ್ನು ಒಂದು ನಾಯಿ ಬಿಡುವ ಹಾಗೆ ಕಾರ್ ಶೆಡ್ನಲ್ಲಿ ಇಟ್ಟಿದ್ದೀರಲ್ಲ. ನಿಮ್ಮಂಥ ಮನುಷ್ಯರಿಗೆ ಏನು ಹೇಳಬೇಕು? ನಾಯಿಯನ್ನು ಈಗಿನ ಕಾಲದಲ್ಲಿ ಮನೆಯ ಒಳಗೆ ಇಟ್ಟುಕೊಂಡು ಮಕ್ಕಳ ರೀತಿ ನೋಡಿಕೊಳ್ಳುತ್ತಾರೆ. ನೀವು ನಾಯಿಗಿಂತಲೂ ಕಡೆಯಾದ ಬುದ್ಧಿ ತೋರಿಸಿದ್ದೀರಾ. ಇದಕ್ಕೆ ನೀವು ನಿಮ್ಮ ಶಿಕ್ಷೆಯನ್ನು ಅನುಭವಿಸಲೇಬೇಕು ಎಂದಾಗ ಅದೇ ಸಮಯದಲ್ಲಿ ಪೊಲೀಸರು ಮನೆಗೆ ಬಂದು ತಲುಪಿದರು. ಆಗ ಆಯುಷ್ ಹೇಳಿದ, ಇಲ್ಲಿಗೆ ಬರುವುದಕ್ಕಿಂತ ಮೊದಲು ನಾನು ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ ಎಂದು ಹೇಳಿದ. ಪೊಲೀಸರು ಆಶಾ ಮತ್ತು ರಮೇಶ್ನನ್ನು ಸ್ಟೇಷನ್ಗೆ ಕರೆದಾಗ ಅವರಿಬ್ಬರು ತನ್ನ ತಂದೆಯ ಮುಂದೆ ಕೈಕಟ್ಟಿ ನಿಂತು, ನಮ್ಮದು ತಪ್ಪಾಯಿತು ಅಪ್ಪ, ನಮ್ಮನ್ನು ಕ್ಷಮಿಸಿಬಿಡಿ, ಇನ್ನೆಂದೂ ಈ ರೀತಿಯ ತಪ್ಪು ನಿಮ್ಮೊಂದಿಗೆ ನಡೆಯುವುದಿಲ್ಲ ಎಂದು ಕೇಳಿಕೊಂಡಾಗ ಗಿರಿಯಪ್ಪನವರು ಮಗನ ಕೆನ್ನೆಗೆ ಬಾರಿಸಿದರು. ಪೊಲೀಸ್ ಸಾಹೇಬರೇ, ಇವರಿಬ್ಬರನ್ನು ಕರೆದುಕೊಂಡು ಹೋಗಿ ಎಂದು ಹೇಳಬೇಕೆನಿಸುತ್ತಿತ್ತು. ಆದರೆ ಮೊಮ್ಮಗನ ಮುಖವನ್ನು ನೋಡುತ್ತಾ ಗಿರಿಯಪ್ಪನವರು ಮಗ ಮತ್ತು ಸೊಸೆಯನ್ನು ಕ್ಷಮಿಸಿ ಪೊಲೀಸರಿಗೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವುದಾಗಿ ಹೇಳಿದರು. ಆಗ ಪೊಲೀಸರು ಆಶಾ ಮತ್ತು ರಮೇಶನಿಗೆ ಎಚ್ಚರಿಕೆ ಕೊಡುತ್ತಾ, ವಯಸ್ಸು ಎಲ್ಲರಿಗೂ ಬರುತ್ತದೆ. ನಿಮ್ಮ ತಂದೆಗೆ ವಯಸ್ಸಾಗಿದೆ, ನಾಳೆ ನೀವು ಕೂಡ ಮುದುಕಿಯರಾಗುತ್ತೀರಾ. ನೀವು ಹೇಗೆ ನಡೆದುಕೊಳ್ಳುತ್ತೀರೋ ಅದೇ ರೀತಿ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಬಳಿ ನಡೆದುಕೊಳ್ಳುವುದು ಎಂದು ಹೇಳಿ ಪೊಲೀಸರು ಅಲ್ಲಿಂದ ಹೊರಟು ಹೋದರು. ಆಯುಷ್ ತಾತನನ್ನು ತಬ್ಬಿಕೊಂಡು ಕಣ್ಣೀರು ಇಟ್ಟನು.
ಈಗ ಗಿರಿಯಪ್ಪನನ್ನು ಮಗ ಸೊಸೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಅವರ ಬೇಕು ಬೇಡಗಳನ್ನೆಲ್ಲ ನೋಡುತ್ತಿದ್ದಾರೆ. ಈಗ ಇವರ ಜೀವನ ಶಾಂತವಾಗಿ ನೆಮ್ಮದಿಯಿಂದ ಸಾಗುತ್ತಿದೆ. ಇದೆಲ್ಲವೂ ಆಗಿದ್ದು ನನ್ನ ಮೊಮ್ಮಗನಿಂದ ಎಂದು ಗಿರಿಯಪ್ಪನವರು ಆಯುಷ್ಗೆ ಆಶೀರ್ವಾದ ಮಾಡಿ ಹಾರೈಸಿದರು. ಸ್ನೇಹಿತರೆ, ಇದು ಇವತ್ತಿನ ಕಥೆಯಾಗಿತ್ತು. ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.